ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ. ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದ್ರೆ, ಏನು ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಬ್ಬ ಮನುಷ್ಯರು, ಹೆಣ್ಣಾಗಿರಲಿ ಗಂಡಾಗಿರಲಿ, ತಮ್ಮ ಜೀವಿತಾವಧಿಯಲ್ಲಿ ಒಂದು ಮನೆಯನ್ನು ಖರೀದಿಸಬೇಕು, ಜಮೀನನ್ನು ಖರೀದಿಸಬೇಕು, ಸೈಟನ್ನು ಖರೀದಿಸಬೇಕು, ಅಪಾರ್ಟ್ಮೆಂಟನ್ನು ಖರೀದಿಸಬೇಕು ಅನ್ನೋದು ಮಹದಾಸೆ ಆಗಿರ್ತದೆ. ಆ ಆಸ್ತಿಗಳನ್ನು ಅಂದರೆ ಸ್ಥಿರ ಸ್ವತ್ತುಗಳನ್ನು ಖರೀದಿಸುವಂಥ ಸಂದರ್ಭದಲ್ಲಿ ಯಾವ ಯಾವ ದಾಖಲೆ ಪತ್ರಗಳು ಮುಖ್ಯವಾಗಿ ಬೇಕಾಗಿರ್ತದೆ, ಮತ್ತು ಕಾನೂನುಬದ್ಧವಾಗಿ ಆಸ್ತಿಯನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಯಾವ ಯಾವ ದಾಖಲಾತಿಗಳನ್ನ ನಾವು ನೋಡಬೇಕು ಮತ್ತು ದಾಖಲಾತಿಗಳನ್ನ ಪರಿಶೀಲಿಸಬೇಕು ಅನ್ನೋ ವಿಚಾರವಾಗಿ ತಮ್ಮ ಮುಂದೆ ಇವತ್ತು ತಿಳಿಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿರೋಂಥ ವೀಕ್ಷಕರಾಗಿದ್ದರೆ ಈಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋವನ್ನು ನೋಡಿದ ನಂತರ ತಮ್ಮ ಸುತ್ತಮುತ್ತಲಿರುವಂಥವ್ರಿಗೆ, ತಮ್ಮ ಸ್ನೇಹಿತರುಗಳಿಗೆ ಮತ್ತು ತಮ್ಮ ಬಂಧು ಬಳಗದವರಿಗೆ ಹಾಗೂ ತಾವು ಆಸ್ತಿಯನ್ನು ಖರೀದಿಸಬೇಕು ಅಂತ ಇರುವಂಥ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬಂಧುಗಳೇ, ತಾವೊಂದು ಜಮೀನನ್ನು ಖರೀದಿಸುವಂಥ ಸಂದರ್ಭದಲ್ಲಿ ಆ ಜಮೀನಿಗೆ ಯಾವ ಯಾವ ದಾಖಲಾತಿಗಳು ಬೇಕು, ಅದು ಲೀಗಲ್ ಆಗಿದೆಯಾ, ಕಾನೂನಾತ್ಮಕವಾಗಿದೆಯಾ, ಮತ್ತು ನಾವು ಈ ಆಸ್ತಿಯನ್ನು ಖರೀದಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಉದ್ಭವ ಆಗೋದಿಲ್ವೇ, ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ವೇ ಅನ್ನೋ ವಿಚಾರವಾಗಿ ನಾವು ನೋಡೋದಾದ್ರೆ, ಆ ಆಸ್ತಿಗೆ ಸಂಬಂಧಪಟ್ಟಂತ ದಾಖಲಾತಿಗಳು ಯಾವ್ಯಾವ್ದು ಬೇಕು ಅಂತ ಹೇಳೋದಾದ್ರೆ, ಯಾವುದೇ ಒಂದು ಆಸ್ತಿಯನ್ನ ಖರೀದಿಸುವ ಮುನ್ನ ನಿಮ್ಗೆ ಮಾರಾಟ ಮಾಡ್ತಿರುವಂತ ವ್ಯಕ್ತಿಗೆ ಆ ಆಸ್ತಿ ಯಾವ ರೂಪದಲ್ಲಿ ಬಂತು, ಅಂದ್ರೆ ವಿಭಾಗದ ಮೂಲಕ ಬಂತ, ದಾನಪತ್ರದ ಮೂಲಕ ಬಂದಿದ್ಯಾ, ಇಲ್ಲ ವಿಲ್ ಮೂಲಕ ಬಂದಿದ್ಯಾ, ಇಲ್ಲ ಪಿತ್ರಾರ್ಜಿತವಾಗಿ ಬಂದಿರುವಂತ ಆಸ್ತಿನ, ಇಲ್ಲ ಒಂದು ವೇಳೆ ಈ ಆಸ್ತಿ ಪೌತಿ ಮೂಲಕ ಬಂದಿದ್ಯಾ, ಇಲ್ಲ ಈ ಆಸ್ತಿಯನ್ನ ಬೇರೆಯವರಿಂದ ಖರೀದಿ ಮಾಡಿದ್ದಾರೆ ಅಂದ್ರೆ ಕ್ರಯಪತ್ರದ ಮೂಲಕ ಬಂದಿದೆ ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅದನ್ನ ತಿಳ್ಕೊಂಡಾದ ನಂತರ ನಾವು ಖರೀದಿ ಮಾಡ್ತಾ ಇರುವಂತಹ ಆಸ್ತಿ ನಗರ ಪ್ರದೇಶದಲ್ಲಿ ಬರ್ತಾ ಇದೆಯಾ, ಗ್ರಾಮೀಣ ಭಾಗದಲ್ಲಿ ಬರ್ತಾ ಇದೆಯಾ ಅನ್ನೋದು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗ್ತದೆ. ಮತ್ತೆ ನಾವು ಆಸ್ತಿಯನ್ನ ಖರೀದಿಸುವ ಸಂದರ್ಭದಲ್ಲಿ ಆ ಆಸ್ತಿಯನ್ನ ನಾವು ಮೊದಲನೇದಾಗಿ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಅಂತ ಐಡೆಂಟಿಫಿಕೇಶನ್ ಆದ ನಂತರ ಆಸ್ತಿಯ ಮಾಲೀಕರು ಯಾರು ಅನ್ನೋದು ನಾವು ತಿಳ್ಕೊಳ್ಬೇಕು. ಆಸ್ತಿಯ ಮಾಲೀಕನ ತಿಳ್ಕೊಂಡ ನಂತರ ಆಸ್ತಿಯ ಮಾಲೀಕನಿಗೆ ಬಂದಿರುವಂತಹ ಆಸ್ತಿ ಅವನ ಹೆಸರಲ್ಲೇ ಇದೆಯಾ, ಆಸ್ತಿಗೆ ಸಂಬಂಧಪಟ್ಟಂತ ತೆರಿಗೆನೆಲ್ಲ ಪಾವತಿ ಮಾಡಿದ ಅನ್ನೋದನ್ನ ನೋಡ್ಬೇಕಾಗ್ತದೆ. ಇಷ್ಟನ್ನೆಲ್ಲ ಆದ ನಂತರ ಆ ಆಸ್ತಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಲೀಗಲ್ ಆಗಿ ನಮಗೆ ಅದರ ಪೂರ್ಣ ಪ್ರಮಾಣ ತಿಳ್ಕೊಳ್ಬೇಕು. ಭವಿಷ್ಯದಲ್ಲಿ ಯಾವುದೇ ರೀತಿ ತೊಂದರೆ ಬರಬಾರ್ದು ಅನ್ನೋದಾದ್ರೆ, ಯಾವುದೇ ರೀತಿ ಸಮಸ್ಯೆ ಉದ್ಭವಿಸಬಾರದು ಅನ್ನೋದಾದ್ರೆ, ನಾವು ಆಸ್ತಿಗೆ ಸಂಬಂಧಪಟ್ಟಂತೆ ಸುಮಾರು 60 ವರ್ಷಗಳಿಗೆ ಸಂಬಂಧಿಸಿದಂತ RTCಗಳನ್ನ ತಗೊಳ್ಬೇಕಾಗುತ್ತೆ. ಅಂದ್ರೆ ಕೈಬರಹದ ಪಾಣಿ ಇರ್ಬೋದು, ಮತ್ತೆ ಆ ಕೈಬರದ ಪಾಣಿಯಲ್ಲಿ ಬರುವಂತ RR ನಂಬರ್ಗಳಿರ್ಬೋದು, ಎಲ್ಲ ದಾಖಲೆ ಪತ್ರಗಳನ್ನ ತಗೊಳ್ಬೇಕು. ಇದ್ರ ಜೊತೆಗೆ ECಯನ್ನ ಕೂಡ ನಾವು ತಗೊಳ್ಬೇಕಾಗುತ್ತೆ. ECಯ ಪ್ರಮುಖ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ಆಸ್ತಿಗೆ ಸಂಬಂಧಪಟ್ಟಂತ ECನಲ್ಲಿ ಆಸ್ತಿ ಯಾರಿಂದ ಬಂತು, ಹೇಗ್ ಬಂತು, ಆಸ್ತಿಯ ಮೇಲೆ ಏನೋ ಸಾಲ ಇದೆಯಾ, ಯಾವ್ದಾದ್ರು ಬ್ಯಾಂಕ್ ಅಡಮಾನ ಮಾಡಿ ಇಟ್ಟಿದಾರಾ, ಇಲ್ಲ ಯಾವ್ದಾದ್ರು ವ್ಯಕ್ತಿಗೆ ಕ್ರಯದ ಕರಾರು ಪತ್ರವಾಗಿ ಏನಾದ್ರು ಅಡಮಾನ ಇಟ್ಟಿದಾರಾ, ಇಲ್ಲ ಬ್ಯಾಂಕ್ಗೆ ಅಡಮಾನ ಇಟ್ಟಿದಾರಾ ಅನ್ನೋ ತಿಳ್ಕೊಳ್ಳೋಕೆ ನಮ್ಗೆ EC ಪ್ರಮುಖವಾಗಿ ಅವಶ್ಯಕವಾಗಿ ಬೇಕಾಗ್ತದೆ. ಇದನ್ನೆಲ್ಲ ನೋಡಾದ ನಂತರ ಏನು ನಾವು EC ನೋಡಿದ್ವಿ ಅಂದ್ರೆ ಋಣಭಾರ ಪತ್ರವನ್ನ ನೋಡಿದ್ವಿ, RR ನೋಡಿದ್ವಿ, MR ನೋಡಿದ್ವಿ. MR ನೋಡಿದ್ರೆ ನಮ್ಗೆ ಏನಪ್ಪಾ ಅನುಕೂಲ ಆಗುತ್ತೆ ಅಂದ್ರೆ, ಯಾರಿಂದ ಯಾರಿಗೆ ವರ್ಗಾವಣೆ ಆಗ್ತು, ಯಾವ ರೀತಿ ವರ್ಗಾವಣೆ ಆಗ್ತದೆ ನಮಗೆ MR ಪತ್ರದ ಮೂಲಕ ಗೊತ್ತಾಗ್ತದೆ. ಇಷ್ಟೆಲ್ಲ ಆದ ನಂತರ ಈ ನಾವು ತಗೊಳ್ದಿರುವಂಥ ಆಸ್ತಿ ಏನು ಸರ್ಕಾರದಿಂದ ಮಂಜೂರಾಗಿರುವಂಥ ಆಸ್ತಿನ, ಇಲ್ಲ SC/ST ಸಮುದಾಯಕ್ಕೆ ಸಂಬಂಧಪಟ್ಟಂತ ಆಸ್ತಿನ, ಇಲ್ಲ ಇದನ್ನ ಸರ್ಕಾರದಿಂದ ಮಂಜೂರು ಮಾಡಿದ್ರೆ ಇಷ್ಟು ವರ್ಷ ಪರಭಾರೆ ಮಾಡಬಾರ್ದು ಅಂತ RTCಯಲ್ಲಿ ಮೆನ್ಷನ್ ಮಾಡ್ತಾರೆ. ಇದನ್ನೆಲ್ಲನೂ ಕೂಡ ನಾವು ನೋಡ್ಬೇಕಾಗ್ತದೆ. ಇದನ್ನೆಲ್ಲ ನೋಡಾದ ನಂತರ ಆಸ್ತಿ ಏನು ಮಾಲೀಕ ಇರ್ತಾನೆ, ಆ ಮಾಲೀಕನ ಹೆಸರಲ್ಲಿರುವಂಥ ದಾಖಲೆ ಪತ್ರಗಳನ್ನ ನಾವು ನೋಡ್ಬೇಕಾಗ್ತದೆ. ಏನು RTCನಲ್ಲಿ ಒಂದು ಹೆಸರಿದ್ದು ಅವನು ಹೊಂದಿರುವಂಥ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಏನು ಮತ್ತೆ ಅವನಲ್ಲಿ ಏನು ರಿಜಿಸ್ಟರ್ ಮಾಡುವಂಥ ಸಮಯದಲ್ಲಿ ಬಳಕೆ ಮಾಡುವಂಥ ಏನು ಅವನ ಪತ್ರಗಳು ಅಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ಅವನು ವಾಸ್ತಾ ಇರುವಂಥ ಪ್ರದೇಶದಲ್ಲಿರುವಂಥ ಹೊಂದಿರುವಂಥ ಪತ್ರಗಳನ್ನ ನಾವು ನೋಡಿ ಲೀಗಲ್ನ ನೋಡ್ಬೇಕಾಗ್ತದೆ. ಮತ್ತೆ ಇದನ್ನ ಬಿಟ್ಟು ಏನಾದ್ರು ನಾವು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅಂದ್ರೆ ಕೆಲವೊಂದು ಆಸ್ತಿಗಳು DC ಕನ್ವರ್ಷನ್ ಆಗಿರ್ತವೆ, ರೇರಾ ಅಪ್ರೂವಲ್ ಆಗಿರ್ತವೆ. ಅಂದ್ರೆ ಆ ವ್ಯಾಪ್ತಿಗೆ ಬರುವಂತ BMRD ಅಂದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತ BMRD ಇರ್ಬೋದು, ಮೈಸೂರು ವ್ಯಾಪ್ತಿಯಲ್ಲಿ ಬರುವಂತ ಮೂಡಾ ಅಂಡರ್ಲಿ ಅಥಾರಿಟಿಯಿಂದ ಇರ್ಬೋದು, ಇಲ್ಲಿಂದ ಅವು ಮಾನ್ಯತೆ ಪತ್ರವನ್ನು ಪಡ್ಕೊಂಡಿದ್ದವರನ್ನ ನೋಡ್ಬೇಕಾಗ್ತದೆ. ಒಂದು ವೇಳೆ ಮನೆಯನ್ನ ಖರೀದಿಸುವ ಸಂದರ್ಭದಲ್ಲಿ ಆ ಮನೆಗೆ ಸಂಬಂಧಿಸಿದಂತೆ ಏನು ಲೈಸೆನ್ಸ್ ಅನ್ನ ಸ್ಥಳೀಯ ನಗರ ಪ್ರದೇಶದಿಂದ ಇರ್ಬೋದು,
ಇಲ್ಲ ಗ್ರಾಮೀಣ ಪ್ರದೇಶದ ಪಂಚಾಯತಿಯಿಂದ ಇರ್ಬೋದು, ಏನಾದರೂ ಅವರು ಲೈಸೆನ್ಸ್ನ ಪಡ್ಕೊಂಡಿದ್ದಾರಾ, ಅವ್ರ ಲೈಸೆನ್ಸ್ ಏನು ಪಡ್ಕೊಂಡಿದ್ದಾರೆ ಆ ಲೈಸೆನ್ಸ್ ತಕ್ಕನಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರಾ, ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ಬಾಕಿ ಉಳಿಸ್ಕೊಂಡಿಲ್ವಾ, ತೆರಿಗೆನೆಲ್ಲ ಪಾವತಿ ಮಾಡಿದ್ದಾರಾ, ಮತ್ತು ಅವರು ಆ ಮನೆಗೆ ಹೊಂದಿರುವಂಥ ಎಲ್ಲ ದಾಖಲೆ ಪತ್ರಗಳು ಸರಿಯಾಗಿದ್ದಾವೆ ಅದೆಲ್ಲನೂ ಕೂಡ ನಾವು ನೋಡಿ ಆ ಮನೆಯನ್ನು ಖರೀದಿಸಬೇಕಾಗ್ತದೆ. ಒಂದು ವೇಳೆ ನಾವು ಫ್ಲ್ಯಾಟ್ನ ಅಂದರೆ ನಗರ ಪ್ರದೇಶದಲ್ಲಿ ಫ್ಲ್ಯಾಟ್ಗಳನ್ನ ಖರೀದಿಸುವಂಥ ಸಂದರ್ಭದಲ್ಲಿ ಅವರು ತಗೊಂಡಿರುವಂಥ ಪರ್ಮಿಷನ್ ಪತ್ರವನ್ನು ಮೊದಲನೇದಾಗಿ ನಾವು ನೋಡಬೇಕಾಗ್ತದೆ. ಏನು ಸ್ಥಳೀಯ ಪ್ರಾಧಿಕಾರದ ಇವರು ಪರ್ಮಿಷನ್ ತಗೊಂಡಿದ್ದಾರಾ, ಈಗ 2 ಅಂಚಿಸ್ತಿ, 3 ಅಂಚಿಸ್ತಿ, 5 ಅಂಚಿಸ್ತಿ, 10 ಅಂಚಿಸ್ತಿ ಕಟ್ಟಿದ್ದಾರೆ, ಆ ಎಲ್ಲ ಅಂತಸ್ತುಗಳಿಗೆ ಅವರು ಪರ್ಮಿಷನ್ ತಗೊಂಡು ಕಟ್ಟಿದ್ದಾರಾ, ಮತ್ತು ಏನು ಸ್ಥಳೀಯ ಪ್ರಾಧಿಕಾರದಿಂದ ನೀರಿನ ವ್ಯವಸ್ಥೆ ಪಡ್ಕೊಂಡಿದ್ದಾರಾ, ಮತ್ತು ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂತೆ ಎಲ್ಲ ಯಾವುದೇ ಬಾಕಿನ ಉಳಿಸ್ಕೊಂಡಿಲ್ವಾ, ಮತ್ತು ಇದು ಯಾರಿಗೂ ತಕರಾರಿಲ್ವಾ, ಮತ್ತು ಬಂದಿರುವಂಥ ಆಸ್ತಿಗೆ ಬೇರೆ ಅವರ ಫ್ಯಾಮಿಲಿಯಿಂದ ಬೇರೆ ವ್ಯಕ್ತಿಗಳಿಂದ ಯಾರಿಂದನೂ ಇಲ್ಲಿ ಏನು ಸಮಸ್ಯೆ ಉದ್ಭವ ಆಗೋದಿಲ್ಲ ಅದೆಲ್ಲನೂ ಕೂಡ ನಾವು ನೋಡಬೇಕಾಗ್ತದೆ. ಮತ್ತು ಆಸ್ತಿ ಬಂದಿರುವಂಥ ಆಸ್ತಿ ತಂದೆಯಿಂದ ಬಂದಂಥ ಸಂದರ್ಭದಲ್ಲಿ ವಿಭಾಗ ಪತ್ರದ ಮೂಲಕ ಬಂದಿದೆಯಾ, ಮತ್ತು ಅವರ ಜೊತೆಯಲ್ಲಿ ಹುಟ್ಟಿರುವಂಥ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಸಹಿ ಮಾಡಿದಾರಾ ಅಂತ ನಾವೆಲ್ಲರೂ ಕೂಡ ನೋಡಬೇಕಾಗ್ತದೆ. ಕೆಲವೊಂದು ಸತಿ ಏನಾಗ್ತದೆ, ನಾವು ಆಸ್ತಿನ ಖರೀದಿಸುವ ಸಂದರ್ಭದಲ್ಲಿ ಯಾರನ್ನೂ ನೆನ್ತೀವಿ, ಎಲ್ಲೋ ಒಂದು ಕಡೆ ಕುಳಿತುಕೊಂಡು ಆಸ್ತಿನ ವ್ಯಾಪಾರ ಮಾಡ್ತೀವಿ, ನಮಗೆ ಕಡಿಮೆ ರೇಟ್ ಸಿಕ್ಕೋಗುತ್ತೆ ಅಂಥ ಸಮಯದಲ್ಲಿ ನಾವು ಖರೀದಿಸೋ ಸಂದರ್ಭದಲ್ಲಿ ದಾಖಲಾತಿಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸಮಸ್ಯೆಗೆ ಗುರಿಯಾಗುತ್ತದೆ. ಮುಂದೊಂದು ದಿನ ತುಂಬ ತೊಂದರೆಗೆ ಸಿಲುಕಬೇಕಾಗ್ತದೆ. ನೀವು ಜೀವಿತಾವಧಿಯಲ್ಲಿ ಒಂದು ಬಾರಿ ಏನು ತಾವು ಜೀವಮಾನದ ಪೂರ್ತಿ ದುಡಿದಿರುವಂಥ ಹಣವನ್ನು ಇನ್ವೆಸ್ಟ್ ಮಾಡಿ ನಮ್ಮ ಕನಸಿನ ಆಸ್ತಿ ಇರ್ಬೋದು, ಜಮೀನು ಇರ್ಬೋದು, ಮನೆ ಇರ್ಬೋದು, ಫ್ಲಾಟ್ ಇರ್ಬೋದು ಖರೀದಿಸಿರ್ತೀರ. ಒಂದು ವೇಳೆ ನೀವೇನಾದರೂ ಕಷ್ಟಕ್ಕೆ ತಗೊಂಡ ಸಂದರ್ಭದಲ್ಲಿ ಇಡೀ ಜೀವಮಾನ ಪೂರ್ತಿ ನೀವು ದುಃಖದಲ್ಲೇ ಕಾಲವನ್ನು ಕಳೆಯುವಂಥ ಸಮಸ್ಯೆಗೆ ಸಿಲುಕಬಾರ್ದು ಅಂತ ಹೇಳಿದ್ರೆ ಏನು ನಾನೀಗ ಹೇಳಿದೆ ಎಲ್ಲ ದಾಖಲಾತಿಗಳನ್ನ ಕಡ್ಡಾಯವಾಗಿ ಪರಿಶೀಲನೆ ಮಾಡಬೇಕು. ಮುಂದುವರೆದು ತಾವು ಆಸ್ತಿನ ಖರೀದಿಸುವ ಸಂದರ್ಭದಲ್ಲಿ ನಿಮ್ಗಿನ್ನ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಿಮಗೆ ಸಲಹೆ ಸೂಚನೆಗಳು ಬೇಕು ಅಂತ ಹೇಳಿದ್ರೆ ಸ್ಥಳೀಯವಾಗಿ ಸಿಗುವಂಥ ಅಂದರೆ ನುರಿತ ವಕೀಲರನ್ನ ತಾವು ಭೇಟಿ ಮಾಡಿ ತಮ್ಮಲ್ಲಿರೋ ದಾಖಲೆ ಪತ್ರಗಳನ್ನ ಅವರಿಗೆ ತೋರಿಸಿ ಅವ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ಒಂದು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಆನಂತರ ನೀವು ಆಸ್ತಿನ ಖರೀದಿಸೋ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಒಂದು ವೇಳೆ ನಾವು ಖರ್ಚು ಮಾಡೋಕ್ಕಾಗಲ್ಲ, ದಾಯರ್ಗೆ ಯಾಕೆ ಫೀಸ್ ಕೊಡಬೇಕು, ನಾವು ಸಲಹಾ ವೆಚ್ಚವನ್ನು ಯಾಕೆ ಅವ್ರು ಕೊಡಬೇಕು, ಬೇಡ ಅಂತ ಹೇಳಿ ತಾವೇನಾದರೂ ಆಸ್ತಿಯನ್ನು ಖರೀದಿಸಿದ್ರೆ ದಾಖಲೆ ಪತ್ರಗಳನ್ನ ಸರಿಯಾಗಿ ನೀವು ನೋಡಲಿಲ್ಲ ಅಂತ ಸಂದರ್ಭದಲ್ಲಿ ತುಂಬ ತೊಂದರೆಗೆ ನೀವು ತಗೊಳ್ಕೊಳ್ಬೇಕಾಗ್ತದೆ. ಮತ್ತು ಇಷ್ಟೆಲ್ಲ ಆದ ನಂತರ ತಾವು ಆಸ್ತಿಯನ್ನು ನೋಂದಣಿ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರು ಮಾರಾಟ ಮಾಡ್ತಿದ್ದಾರೆ ಆ ವ್ಯಕ್ತಿಯ ಕುಟುಂಬದ ಎಲ್ಲ ಸದಸ್ಯರುಗಳನ್ನು ಕೂಡ ನೀವು ನೋಂದಣಾಧಿಕಾರಿ ಕಚೇರಿಗೆ ಕರ್ಕೊಂಡೋಗಿ ಏನು ಪತ್ರವನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗ್ತದೆ. ಮತ್ತು ಅವ್ರದ್ದು ವಂಶವೃಕ್ಷವನ್ನು ನಾವು ಕಡ್ಡಾಯವಾಗಿ ನೋಡಲೇಬೇಕಾಗ್ತದೆ. ಮತ್ತು ರಿಜಿಸ್ಟರ್ ಮಾಡಿಸುವಂಥ ಸಂದರ್ಭದಲ್ಲಿ ಆ ಮಾರಾಟಗಾರ ಕೊಡ್ತಾ ಇರುವಂಥ ಆಧಾರ್ ಕಾರ್ಡ್ ಇರ್ಬೋದು, ಆಸ್ತಿ ಪತ್ರ ಇರ್ಬೋದು, ಎರಡಕ್ಕೂ ಕೂಡ ಟ್ಯಾಲಿ ಆಗ್ತಾಯಿದೆಯಾ, ವ್ಯತ್ಯಾಸ ಆಗ್ತಾಯಿದೆ, ಅದನ್ನೆಲ್ಲ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನಾವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಕೆಲವೊಂದು ವ್ಯಕ್ತಿಗಳು ಸಮಾಜದಲ್ಲಿ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇರ್ತಾರೆ. ಯಾವುದೋ ವ್ಯಕ್ತಿ ಇಲ್ಲಿ ಹೆಸರಿರುವಂಥ ಆಸ್ತಿಯನ್ನು ಬಂದು ಇದು ನಮ್ಮದೇ ಆಸ್ತಿ ಅಂತ ಹೇಳಿ ನಂಬಿಸಿ ಮೋಸ ಮಾಡುವಂಥ ವ್ಯಕ್ತಿಗಳನ್ನ ನಾವು ಇವತ್ತು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಟಿವಿ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಈ ರೀತಿ ಸಮಸ್ಯೆಗಳು ಉದ್ಭವಿಸಬಾರ್ದು ಅಂತ ಹೇಳಿದ್ರೆ ಸ್ಥಳೀಯವಾಗಿ ತಮಗೆ ಗೊತ್ತಿರುವಂಥ ವಕೀಲರನ್ನ ಭೇಟಿ ಮಾಡಿ ಲೀಗಲ್ನ ಒಪಿನಿಯನ್ನ ತೆಗೆದುಕೊಂಡು ಆನಂತರ ನೀವು ಆಸ್ತಿಯನ್ನು ಏನು ಮನೆ ಇರ್ಬೋದು, ಫ್ಲ್ಯಾಟ್ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ಇನ್ನಿತರ ಯಾವುದೇ ಸ್ಥಿರ ಆಸ್ತಿಯನ್ನು ಖರೀದಿಸುವ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಪತ್ರಗಳನ್ನ ಪರಿಶೀಲನೆ ಮಾಡಿ ತಾವು ಆಸ್ತಿಯನ್ನು ಖರೀದಿಸಿ ಅಂತ ಹೇಳ್ತಾ ನಾನು ಹಿಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋವನ್ನು ನೋಡಿದಂಥ ಎಲ್ಲ ವೀಕ್ಷಕರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಗೆ ಗೊತ್ತಿರುವಂಥವ್ರು ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ದ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.